BR ಪಾಟೀಲ್ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ನನಗೂ ಗೊತ್ತಾಯ್ತು. ಅವರ ಸತ್ಯ ಮಾತಾಡಿದ್ದೇನೆ, ಇದನ್ನು ಎಲ್ಲಿ ಬೇಕಾದ್ರೂ ಹೇಳ್ತೇನೆ, ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅನೇಕ ಭ್ರಷ್ಟರು, ಕಾಂಗ್ರೆಸ್ನ ಭ್ರಷ್ಟರು ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಸತ್ಯ ಮಾತಾಡೋರಿಗೆ ಕಾಂಗ್ರೆಸ್ನಲ್ಲಿ ಜಾಗ ಇಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಅವರು ಎಲ್ಲಿ ಏನು ಭ್ರಷ್ಟಾಚಾರ ನಡೀತದೆ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ. ಇದು ಮೊದಲನೇದೇನಲ್ಲ ಅವರು. ಆದ್ರೆ ಅದರ ಬಗ್ಗೆ ಅವರು ಗಮನ ಕೊಡ್ಲಿಲ್ಲ. ಯಾಕಂತಂದ್ರೆ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದ ಪಾಲುದಾರರು ಇದ್ದಾರೆ. ಈಗ ಆ ಕಾರಣದಿಂದ ಅವ್ರಿಗೆ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿ ನೇರವಾಗಿ ನಿಮ್ಮ ಮೀಡಿಯಾ ಮುಂದೆ ಹೇಳಿದ್ದಾರೆ. ಅದರಿಂದ ನಾನು ಅವರನ್ನ ಅಭಿನಂದಿಸ್ತೇನೆ. ಯಾರು ಯಾಕೆ ಹೇಳ್ಬೇಕು? ಅದಕ್ಕೆ ಮಂತ್ರಿಗಳು ಅವರಲ್ವಾ? ಅವ್ರೇನಾದ್ರೂ ಅದಕ್ಕೆ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ. ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವರು ಉತ್ತರ ಕೊಡ್ಬೇಕು, ಅವರೇ ಅದನ್ನು ಒಪ್ಕೊಳ್ಬೇಕು. ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡುತನಕ್ಕೆ ನಾವ್ಯಾರು ಉತ್ತರ ಕೊಡಕ್ಕಾಗೋದಿಲ್ಲ. ಈಗ ವಿರೋಧ ಪಕ್ಷದವರು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದ್ರು ಕೂಡ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ರು ನಾವು ಹೇಳಿದೀವಿ. ಅದನ್ನ ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ. ಮೂಡಾದಲ್ಲಿ ತಾವೇ 14 ಸೈಟ್ಗಳನ್ನು ನುಂಗಿದ್ರು. ಅವ್ರು ಹೇಳಿದ್ರು ಯಾರಿಗೂ ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ. ಹೌದು, ರಾತ್ರೋರಾತ್ರಿ ನೀವ್ ಯಾಕೆ ಜಗ್ಗಿದ್ದು? 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು 5 ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರೋರಾತ್ರಿ ಕೊಟ್ರಿ. ಯಾಕೆ ಕೊಟ್ರಿ? ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನು ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನು ಒಪ್ಪುತ್ತೀರಿ ಮಾನಸಿಕವಾಗಿ, ಅದ್ರ ರಾಜೀನಾಮೆ ಕೊಡಲ್ಲ. ಅಂದ್ರೆ ಮೊಂಡುತನ. ನೀವು ಬಂದಿರೋದು ಇದು ಲೂಟಿ ಮಾಡ್ಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿದೆ. ಅವ್ರು ಆಗೋದು ಬಿಡೋದು ಬೇರೆ ವಿಷಯ, ನಮ್ಗೇನ್ ಸಂಬಂಧ ಇಲ್ಲ. ಈಗ ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಕರೆದು ಮಾತಾಡ್ತಾರೆ. ಬಹಳ ಚೆನ್ನಾಗಿದೆ. ಇಷ್ಟೊಂದು ಭ್ರಷ್ಟಾಚಾರ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿದ್ರೆ ಇಲ್ಲ, ಅವ್ರನ್ನ ಕರೆದು ಮಾತಾಡ್ತೀನಿ ಅಂದ್ರೆ ಅದ್ರ ಅರ್ಥ ಏನು? ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ದೀರೋ ಅದನ್ನ ಇನ್ನೆಲ್ಲೂ ಹೇಳಕ್ ಹೋಗ್ಬೇಡಿ, ನನ್ಗೊಂದು ಅರ್ಧ ಕೊಟ್ಬಿಡಿ, ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ. ಇದ ವಿಷಯ. ಮುಖ್ಯಮಂತ್ರಿ ಆದವರು ಭ್ರಷ್ಟಾಚಾರದ ಆರೋಪ ಬಂದಾಗ ತಾವೇ ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂದ್ರೆ ಯಾರ ಮೇಲೆ ಬಂದಿದೆ ಅವ್ರನ್ನ ಕೊಡಿಸ್ಬೇಕು. ಎರಡೂ ತಾಕತ್ತಿಲ್ಲ ಅಂತಂದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯೋಗ್ಯರೇ ಅಲ್ಲ. ಪಾಪ ಅವರು ಸತ್ಯ ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ನಾವೇನು ಮಾಡಕ್ ಆಗಲ್ಲ, ಅಭಿವೃದ್ಧಿ ಇಲ್ಲ ಹೇಳ್ತಾರೆ. ನೀವು ನೋಡಿದಿರಲ್ಲ, ಗ್ಯಾರಂಟಿ ಅಂತ ಹೇಳಿದ್ವಿ. 3 ತಿಂಗಳು 4 ತಿಂಗಳಾದ್ರೂ ಯಾವ ಗ್ಯಾರಂಟಿ ತಲುಪಲಿಲ್ಲ. ಜನ ಗಲಾಟೆ ಮಾಡಿದ್ರು. ಜಾರ್ಜ್ ಅವ್ರು ಹೇಳ್ತಾರೆ, ಗ್ಯಾರಂಟಿ ಏನ್ ತಿಂಗಳ ಕೊಡಕ್ಕೆ ಅದೇನ್ ಸಂಬಳನ ಅಂತಾರೆ. ಅಂದ್ರೆ ನೀವ್ ಯಾವಾಗ ಕೊಡೋದು ಯಾವಾಗ? ಆಮೇಲೆ ಗ್ಯಾರಂಟಿ ಇಷ್ಟ ಬಂದಾಗ ನಾವು ಕೊಡ್ತೀವಿ ಅಂತಾರೆ. ಆಮೇಲೆ ಏನ್ ಗಿಡದಿಂದ ಬಿಡಿಸ್ಕೊಂಡ್ ಬರಲ್ಲ, ನೀವೇ ಕಟ್ಟೋ ದುಡ್ಡಲ್ಲೇ ವಾಪಸ್ ಕೊಡೋದು ಅಂತಾರೆ. ಇದಕ್ಕೆ ಯಾಕೆ ಮಾಡ್ಬೇಕಾಗಿತ್ತು? ಇದೊಂದು ರೀತಿ ಏನ್ ಹೇಳ್ತಾರ, ನಾಮರ್ದ ಕೆಲಸ ಅಂತಾರೆ. ಇದು ಕೇಂದ್ರದಿಂದ ದುಡ್ಡು ಬಂದಾಗ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಕೇಂದ್ರ ಯಾವ ದುಡ್ಡು ಕೊಡ್ಬೇಕು? ಕೇಂದ್ರದ ಏನ್ ಬರ್ತದೋ ನೀವು ಕೇಳದೆ ಇದ್ರು ಬರುತ್ತೆ. ಅದು ನೀವು ರಾಜಕೀಯ ಮಾಡ್ಲಿಕ್ಕೆ ಆಗಾಗ ಕೇಂದ್ರನೇ ಹೋಗ್ತೀರಿ. ಗ್ಯಾರಂಟಿಗೂ ದುಡ್ಡಿಗೂ ಕೇಂದ್ರಕ್ಕೆ ಏನ್ ಸಂಬಂಧ ಇದೆ? ಜೊತೆಗೆ 42,000 ಕೋಟಿ ರೂಪಾಯಿಗಳು SCP TSP ಹಣ ದಲಿತರಿಗೆ ಮೀಸಲಿಟ್ಟಿದ್ದು ಅವರ ಅಭಿವೃದ್ಧಿಗೆ. ಅದನ್ನು ಕೂಡ ನೀವು ಗ್ಯಾರಂಟಿಗಳಿಗೆ ತಗೊಂಡ್ಬಿಟ್ಟು ನೀವು ಅವ್ರಿಗೂ ಅನ್ಯಾಯ ಮಾಡಿದ್ದೀರಿ. ಎಲ್ಲರಿಗೂ ಖಜಾನೆ ಹಣ ಕೊಟ್ಟು
SCP ಹಣವನ್ನ ಅವ್ರಿಗೆ ಕೊಡ್ತಾ ಇದ್ದೀರಿ. ಇದು ದೊಡ್ಡ ಮೋಸ. ಆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಪಾಪ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಆ ಮುಖಂಡರುಗಳು ಬಾಯಿ ಮುಚ್ಚಿ ಕುಳಿತಿದ್ದಾರೆ. ಹೇಳ್ತಾರಲ್ಲ, ಶಾಲೆಗಳಲ್ಲಿ ಸಣ್ಣ ಮಕ್ಕಳಿಗೆ ಏನಾದ್ರೂ ತಪ್ಪು ಮಾಡಿದಾಗ ಅಥವಾ ಜಾಸ್ತಿ ಮಾತಾಡಿದಾಗ ಕೈ ಕಟ್ ಬಾಯಿ ಮುಚ್ಚು ಅಂತಾರಲ್ಲ, ಹಂಗೆ ಎಲ್ಲರೂ ಸೇರಿ ಆ ದಲಿತ ಲೀಡರ್ಗಳನ್ನ ಕೈ ಕಟ್ ಬಾಯಿ ಮುಚ್ಚಿ ಮಾಡಿ ಕುಳಿಸ್ತಾರೆ. ಸರ್, ಇದು ಹೋರಾಟ ಬರೀ ಹೋರಾಟ ಅಷ್ಟೇ, ರಾಜೀನಾಮೆ ಕೊಡುವ ಹೋರಾಟ ಸರ್. ಬಿಜೆಪಿ ಸದಾ ಹೋರಾಟವನ್ನ ಕಂಟಿನ್ಯೂ ಹೀಗೆ ಇಟ್ಟಿರುತ್ತೆ. ನಾವು ಯಾವುದೇ ಕಾರಣಕ್ಕೆ ಸೋಲುವ ಪ್ರಶ್ನೆ ಇಲ್ಲ. ಇದರ ಅಂತ್ಯ ಕಾಣುವವರೆಗೂ ಹೋರಾಟ ಬರೀ ಸೀಮಿತ ಅಲ್ಲ, ರಾಜೀನಾಮೆ ಕೊಡುವ ಹೋರಾಟ ಸರ್. ಹೋರಾಟ ರಾಜೀನಾಮೆ ಕೊಡುವ ಹೋರಾಟನ ಬರೀ ಹಿಂಗೆ ನೋಡಿ. ಇನ್ನೊಂದು ಪ್ರಾಬ್ಲಮ್ ಇದೆ. ನಾವು ಯಾವುದೇ ಸಮಸ್ಯೆ ಬಂದಾಗ, ಹಗರಣ ಬಂದಾಗ ನಮ್ಮ ಹತ್ರ ಒಂದು ಬ್ಯಾಟ್ ಇದೆ. ಒಂದು ಹಗರಣ ಬಂತು ಅಂತ ಹೇಳಿ ಬ್ಯಾಟ್ ಮಾಡಕ್ ಹೋದ್ರೆ ಒಂದೇ ಸಾರಿ 3 ಹಗರಣ ಬಂದ್ಬಿಡ್ತದೆ. ಹಗರಣಗಳ ಸರ್ಕಾರ ಇದು. ದಿನ 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 ಒಂದೊಂದು ಹಗರಣ. ನಾವು ಯಾವುದೇ ಹೋರಾಟ ಮಾಡ್ಲಿಕ್ಕೆ ಇದು ಎತ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಬರ್ತದೆ. ಇದನ್ನ ಅಂತ್ಯ ನೋಡಕ್ಕೆ ಇಲ್ಲ, ಅಷ್ಟೊತ್ತಿಗೆ ಇನ್ನೊಂದು ಬರ್ತದೆ. ನಾವ್ ಅದು ಮಾಡ್ಲಿಲ್ಲ ಅಂತ ನೀವೇ ಕೇಳ್ತೀರಿ, ಅದು ಬಂತು ಯಾಕೆ ಮಾಡ್ಲಿಲ್ಲ ಅಂತ. ಸಿದ್ದರಾಮಯ್ಯ ಹೇಳ್ತಾರ ಸರ್ ಸಿದ್ದರಾಮಯ್ಯ ಹೇಳ್ತಾರ ಬಿಜೆಪಿ ಅವರು ಸುಳ್ಳೆ ಬಿಜೆಪಿ ಅವರು ದೇವರು ಅಂತಾರ, ಮನೆ ದೇವರು ಅಂತಾರ. ಸಿದ್ದರಾಮಯ್ಯ ಸುಳ್ಳೆ ಬಿಜೆಪಿ ಅವರು ಮನೆ ದೇವರು, ಬರೀ ಸುಳ್ಳು ಆರೋಪಗಳು ಅಂತಾರ. ಈಗ ಸುಳ್ಳುಗಳ ಸರ್ದಾರ ಯಾರು ಅಂತೇಳಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಅನ್ನೋದು ಬಾಯಿಪಾಠ ಆಗೋದು. ಅವರನ್ನ ಜನ ಏನ್ ಕರೀತಾರೋ ಅದು ನಮ್ಮ ಕಡೆ. ಸರ್ಕಾರ ವಿರುದ್ಧ ಸರಣಿ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಸಿಎಲ್ ಮೀಟಿಂಗ್ ಕರೆದವರಿಗೆ ಮುಲಾಮಚ್ಚೆ ಕೊಟ್ಟಿದೆ. ಅದನ್ನೇ ನಾನು ಹೇಳಿದೆ, ನಿನ್ ತಮ್ಮಯ್ಯ ನಿನ್ ಕಾಲು ಹಿಡ್ಕೊಳ್ತೀನಪ್ಪ, ಏನು ಹೇಳಕ್ ಹೋಗ್ಬೇಡ, ದಯವಿಟ್ಟು ಸುಮ್ಮನೆ ಇದ್ಬಿಡು, ನಿನ್ಗೇನಾದ್ರೂ ಬೇರೆ ಒಂದು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರ ಕೇಳೋ ಪರಿಸ್ಥಿತಿ ಅಲ್ಲ. ಅದಕ್ಕೆ ಕರೀತಾ ಇರೋದು. ನೋಡಿ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಸಿಕ್ಕಾಕೊಂಡಿದೆ ಅಂದ್ರೆ, ಅವರು ಈ ಭ್ರಷ್ಟಾಚಾರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಅವರ ಶಾಸಕರೇ ಅವ್ರ ಮೇಲೆ ಬಿದ್ದು ಬಿಟ್ಟಿದ್ದಾರೆ. ಈಗ ಅವರನ್ನ ಬಾಯಿ ಮುಚ್ಚೋದು ಅಷ್ಟು ಸುಲಭ ಇಲ್ಲ.